This view, guys, the joke falls. Guys, welcome back to my new vlog. ಇದೊಂದು ಸೆಕೆಂಡ್ ವ್ಲಾಗು. ಇವತ್ತು ಅಂದರೆ ಅರೌಂಡ್ 7:30 ಸಿಗಂದು ರೀಚ್ ಆದ್ವಿ. ಮತ್ತು ಆ್ಯಂಡ್ ಅಲ್ಲೇ ಒಂದು ನಿಯರ್ ಬೈ ಟೆಂಪಲ್ ಇತ್ತು. ಅಲ್ಲಿಗೆ ಹೋಗ್ಬೇಕಂದ್ರೆ ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟು ಅಲ್ಲೊಂದು ರೂಮ್ ಇತ್ತು. ರೂಮ್ನ ಬೈ ಮಾಡಿಬಿಟ್ಟು ಅಲ್ಲೇ ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟು ಬಂದಿದ್ದು. ಮತ್ತು ಬ್ರೇಕ್ಫಾಸ್ಟ್ ಎಲ್ಲ ಅಲ್ಲೇ ಇತ್ತು. ಆ ಟೆಂಪಲ್ದು ವ್ಲಾಗ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ಅಲ್ಲಿ ವ್ಲಾಗಿಂಗ್ ಅಥವಾ ಕ್ಯಾಮ್ರಾ ತೊಗೊಂಡು ಅಲೋವೇನೇ ಇರಲಿಲ್ಲ. ಸೊ ಅದಕ್ಕೋಸ್ಕರ ವ್ಲಾಗ್ ಮಾಡೋಕ್ಕಾಗಿರಲಿಲ್ಲ. ಆ್ಯಂಡ್ ಇವಾಗ ಎಲ್ಲ ಇಲ್ಲೇ ನಿಂತಿದ್ದೀವಿ. ಎಲ್ಲ ದರ್ಶನ ಎಲ್ಲ ಆಯಿತು. ಇವಾಗ ನಿಂತಿದ್ದೀವಿ ಇಲ್ಲೇ. ವ್ಯೂನು ಇಲ್ಲಿ ಚೆನ್ನಾಗೈತೆ. ಸಮ್ ನೈಸ್ ಗ್ರೀನರಿ ಆ್ಯಂಡ್ ಬರ್ಡ್ ಸೌಂಡ್. ಇದನ್ನ ಇಗ್ನೋರ್ ಮಾಡಿ. ಇದು ಮುಗಿಸಿದ ತಕ್ಷಣ ಜೋಗ್ ಫಾಲ್ಸ್ಗೆ ಹೋಗ್ತೀವಿ. ಆ್ಯಂಡ್ ಅಲ್ಲಿ ವ್ಯೂ ನಾನು ತುಂಬಾ ಎಕ್ಸೈಟ್ ಆಗಿದ್ದೀನಿ ನಿಮ್ಗೆ ತೋರ್ಸೋಕ್ಕೆ. ಅಲ್ಲಿ ಹೋದ ತಕ್ಷಣ ನಿಮ್ಗೆ ತೋರಿಸ್ತೀನಿ. ದಿಸ್ ವ್ಯೂ, ಗಾಯ್ಸ್, ದ ಜೋಗ್ ಫಾಲ್ಸ್. ಕ್ಯಾಮ್ರಾದಲ್ಲಿ ಅಷ್ಟು ಕ್ವಾಲಿಟಿ ಇಲ್ಲ, ಬಟ್ ರಿಯಲ್ ನೋಡುವಾಗ ಇಟ್ಸ್ ಅಮೇಝಿಂಗ್. ಇದು ಬಂದ್ಬಿಟ್ಟು ಇನ್ನೊಂದು ಸೈಡ್, ಇನ್ನೊಂದು ಸೈಡ್ ವ್ಯೂ. ಇದು ಬಂದ್ಬಿಟ್ಟು ಇಲ್ಲೇ ನಾವು ಇನ್ನೊಂದು ಸೈಡ್ ವ್ಯೂ. ಇದು ಫಸ್ಟು, ಅದು ಬಂದ್ಬಿಟ್ಟು ಸೆಕೆಂಡು. ಅದು ಕಾಣಿಸಿದಲ್ಲ ಫುಲ್ ಪ್ಲೇಸಸ್, ಅದು ಸೆಕೆಂಡ್ ಸೈಡ್. ಸೊ ಗೈಸ್, ಇವಾಗ ಜೋಗ್ ಫಾಲ್ಸ್ ಎಲ್ಲ ಮುಗಿಸ್ಕೊಂಡು ಬಂದೈತೆ. ಇವಾಗ ಸಮಥಿಂಗ್ ಅರೌಂಡ್ 2:30 ಆಯ್ತೈತೆ. ಆ್ಯಂಡ್ ಇಲ್ಲೇ ಇವಾಗ ಊಟ ನಿಲ್ಲಿಸಿದ್ದೀವಿ. ಊಟ ನಾವೇ ಮಾಡ್ತಿದ್ದೀವಿ. ತೋರಿಸ್ತೀನಿ ತಡಿ ನಿಮಗೆ. ಎಲ್ಲ ಊಟ ಮಾಡ್ತಾರೆ, ಇಲ್ಲಿ ಪ್ರಿಪೇರ್ ಮಾಡ್ತಾರೆ. ಸೊ ಗೈಸ್, ಜಸ್ಟ್ 1 hour ರೀಚ್ ಆಯ್ತೀವಿ. ಆ್ಯಂಡ್ ಬೋಟಿಂಗ್ ಮಾಡ್ತಿದ್ದೀವಿ ಇಲ್ಲಿ. ಆ್ಯಂಡ್ ಯು ಕ್ಯಾನ್ ಸಿ ದ ವ್ಯೂ ಹಿಯರ್. ಗೈಸ್, ತುಂಬಾ ಸಖತ್ತಾಗಿತ್ತು ಇಲ್ಲಿ. ಆಲ್ಮೋಸ್ಟ್ ವೆದರು ಆಲ್ಮೋಸ್ಟ್ ರಿನ್ನಿ ಥರ ಐತೆ, ಬಟ್ ಇಟ್ಸ್ ಆಲ್ ಗುಡ್. ಎಲ್ಲ ಬೋಟ್ಗಿಂತ ನಮ್ಮದೇ ಬೋಟ್ ಫುಲ್ ಹೌಸ್ಫುಲ್ಲು. ಚೆನ್ನಾಗೈತಿ ಇಲ್ಲಿ. ಅಲ್ಲಿಂದ ಬಂದಿದ್ದು ನಾವು ಅಲ್ಲಿ ಝೂಮ್ ಮಾಡ್ತೀವಿ. ವ್ಯೂ ಫುಲ್ ಸಖತ್ತಾಗೈತಿ ಇಲ್ಲಿ ಬ್ಯಾಕ್ ಸೈಡಲ್ಲಿ. ಆ್ಯಂಡ್ ವಾಟರ್ ಈಸ್ ಅಂದರೆ ಅಷ್ಟೇನು ಕ್ಲಿಯರ್ ಇಲ್ಲ. ವಾಟರ್ ಅಂದರೆ ಓಕೆ. ದಿಸ್ ಇಸ್ ಕಾಲ್ಡ್ ಆಸ್ ವಂದವನ ಗೈಸ್. ಫುಲ್ ಸೈಕ್ ಕ್ರೇಜಿ ವ್ಯೂಸ್. ಸ್ಕೈ ಚೆನ್ನಾಗೈತೆ. ಆಲ್ಮೋಸ್ಟ್ ರೈನಿ ಆ್ಯಂಡ್ ಸಕ್ಕತ್ತಾಗೈತೆ ಅದೊಂದು ವೆದರ್ ಅಂತೂ. ಜಸ್ಟ್ ಎಂಜಾಯಿಂಗ್. ಒಂದ್ಸಲ ನೀವೆಲ್ಲರೂ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕಿದ್ನ. ಫುಲ್ ಬಾಟಮ್ ಆಫ್ ದ ಬೋಟಲ್ಲಿ ಕೂತಿದ್ದೀನಿ, ಅಂದರೆ ಸ್ಟಾರ್ಟಿಂಗ್ ಆಫ್ ಬೋಟಲ್ಲಿ. ಮುಂಚೆ ಒಂದು ಫುಲ್ ಭಯ ಆಯ್ತಿದ್ರು, ಆದರೆ ಇವಾಗೇನು ಭಯ ಆಗಲ್ಲ. ಬೋಟ್ಸ್ ಎಲ್ಲ ರಿಟರ್ನ್ ಹೋಗ್ತಿದೆ. ಅದ್ರ ಹಿಂದೆ ಬಿಡ್ತಿರೋ ವೇವ್ಸ್ ನೋಡಿದ್ರೆ ಸಖತ್ತಾಯ್ತೀನಿ ನಾನು. ನೋಡಿ ಡಾಕ್ಟರ್ಸ್, ಆ ವೇವ್ಸ್ ಚೆನ್ನಾಗಿತ್ತು. ನಿಮ್ಗೆಲ್ಲ ಕ್ಲಿಪ್ ಬರೋಸೆಲ್ಲ ನಮ್ಮ ಮನೆ ನೋಡಿ ಎಷ್ಟು ಕಷ್ಟಪಡ್ತವನಂತ. ದಿಸ್ ಇಸ್ ಮೈ ಬ್ರದರ್ ಗಾಯ್ಸ್. ನಾವು ವೆದರ್ ಇವಾಗ ಹೋಗ್ಬಿಟ್ಟು ಇನ್ನೂ ಜಾಸ್ತಿ ವೆದರ್ ಹೋಗ್ತೈತೆ. ಇನ್ನು ವೆದರ್ ಇವಾಗ ಫುಲ್ ಡಾರ್ಕ್ ಆಯ್ತೈತೆ. ಆಲ್ಮೋಸ್ಟ್ ಇವಾಗ ಟೈಮ್ ಹೋಗ್ಬಿಟ್ಟು 6:30 ಆಯ್ತೈತೆ. ಆ್ಯಂಡ್ ವೆದರ್ ನೋಡ್ಬೋದು, ಇದು ಫುಲ್ ಬ್ಲ್ಯಾಕ್. ಗಾಯ್ಸ್, ವ್ಲಾಗ್ ಸ್ಟಾರ್ಟ್ ಎಲ್ಲ ಹೆಂಗಿತ್ತು ಇವಾಗ ನೋಡಿ, ಫುಲ್ ಡಾರ್ಕ್ ಆಗಿಬಿಟ್ಟಿದ್ದೀನಿ. ಬರೀ ನಾನು ಕಾಣ್ತಿದ್ದೀನಿ ಯಾಕಂದರೆ ಫ್ಲ್ಯಾಶ್ ಹಾಕೊಂಡಿದ್ದೀನಿ. ಬಟ್
ಮೇನ್ಲಿ ಕ್ಲೌಡ್ ನೋಡಿ ಫುಲ್ ಟ್ಯಾಕ್ ಆಗಿದೆ. ಆ್ಯಂಡ್ ಈ ಸ್ವಲ್ಪ ಇದು ಕಾಣಿಸ್ತಿದಲ್ಲ ಇದು ಅದು ಅಷ್ಟೇನು ಇಲ್ಲಿ ಲೈವಲ್ಲಿ ನೋಡೋಕ್ಕೆ ಅಷ್ಟೇನು ಕಾಣಿಸ್ತಿಲ್ಲ. ಆದರೆ ಬಟ್ ತುಂಬಾ ಇಲ್ಲಿ ಕ್ಯಾಮ್ರಾದಲ್ಲಿ ಚೆನ್ನಾಗಿ ಕಾಣಿಸ್ತಿದೆ. ಆದರೆ ಲೈಕ್ ಅದು ಲೈವಲ್ಲಿ ನೋಡಿದ್ರೆ ತುಂಬಾ ಸುಮ್ಮನೆ ಒಂಥರ ಲೈನ್ ಥರ ಆಯ್ತು ಅಷ್ಟೇ ಅದು. ಸೊ ಗೈಸ್ ನಾನು ಬಂದ ತಕ್ಷಣ ಮಲ್ಕೊಂಡ್ಬಿಟ್ಟಿದ್ದೆ, ವ್ಲಾಗಿಂಗ್ ಮಾಡೋಕ್ಕಾಗಿಲ್ಲ. ಯಾಕಂದರೆ ಬೋಟಿಂಗಿಂದ ಬಂದ ತಕ್ಷಣ ಸ್ವಲ್ಪ ಮಳೆ ಬರ್ತಿತ್ತು, ಅದು ಏನು ತೋರಿಸ್ತಿದೆ ಅಂದ್ಬಿಟ್ಟು ನಾನು ವ್ಲಾಗ್ ಮಾಡಿಲ್ಲ. ಮತ್ತು ಅದಾದ ತಕ್ಷಣ ನಾನು ಒಂದು ಟೆಂಪಲ್ಗೆ ಹೋಗಿದ್ದೆ, ಎಡಗುಂಜಿ ಟೆಂಪಲ್ ಅಂತ. ಅಲ್ಲಿ ವ್ಲಾಗಿಂಗ್ ಮಾಡೋಕ್ಕಾಗಿರಲಿಲ್ಲ. ಸೊ ಟೆಂಪಲಿಂದ ದರ್ಶನ ಆದ ತಕ್ಷಣ ನಾವು ಮುರುಡೇಶ್ವರ ಬಂದ್ಬಿಟ್ಟು ನೈಟ್ ಸ್ಟೇ ಅಲ್ಲೇ ಆದ್ವಿ. ಒಂದು ರೂಮ್ನ ರೆಂಟ್ ತೊಗೊಂಡ್ಬಿಟ್ಟು ನೈಟ್ ಸ್ಟೇ ಅಲ್ಲೇ ಆದ್ವಿ. ಸೊ ಇವಾಗ ಬಂದ್ಬಿಟ್ಟು ನೀವು ನೋಡ್ಬೋದು ನಾನು ಎಲ್ಲಿದ್ದೀನಿ ಅಂತ. ಕಾಣಿಸ್ತಿರ್ಬೋದು ಸ್ವಲ್ಪ ನೀರು ನನ್ನ ಮುಂದೆ, ಲೈಕ್ ಸಮಥಿಂಗ್ ಆಯ್ತು. ನೀವು ಏನಾದರೂ ಮುರುಡೇಶ್ವರ ಬಂದಿದ್ದರೆ ನಿಮ್ಗೆ ಗೊತ್ತಿರ್ಬೋದು. ಸೊ ನೆಕ್ಸ್ಟ್ ವ್ಲಾಗ್ನ ವೇಟ್ ಮಾಡಿ. ಏನಾದರೂ ಈ ವ್ಲಾಗ್ ಚೆನ್ನಾಗಿರ್ತಿದ್ರೆ ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್. ಸೊ ಗೈಸ್ ಅದು ಬೋಟಿಂಗಿಂದ ಬಂದ ತಕ್ಷಣ ಲೈಕ್ ಮಳೆಗೆ ಬಂದ್ಬಿಟ್ಟು, ಸೊ ಅದಕ್ಕೆ ವ್ಲಾಗ್ ಜಾಸ್ತಿ ಮಾಡೋಕ್ಕಾಗಿಲ್ಲ. ಮತ್ತು ಬೋಟಿಂಗಿಂದ ಬಂದ ತಕ್ಷಣ ಒಂದು ಟೆಂಪಲ್ ವಿಸಿಟ್ ಮಾಡೋಕ್ಕಾಯಿತು, ಅಲ್ಲೂ ಹೋಗಿ ಬಂದ್ವಿ. ಮತ್ತು ಅಲ್ಲಿ ಟೆಂಪಲಲ್ಲಿ ಪರ್ಮಿಷನ್ ಇರಲಿಲ್ಲ ವ್ಲಾಗಿಂಗ್ ಮಾಡೋಕ್ಕೆ, ಸೊ ಅಲ್ಲಿ ಮಾಡೋಕ್ಕಾಗಿಲ್ಲ. ಆ್ಯಂಡ್ ಮತ್ತು ಇಲ್ಲೊಂದು ರೂಮ್ ಬುಕ್ ಮಾಡಿದ್ದೀವಿ ನಿಯರ್ ಬೈ ಟೆಂಪಲೇ. ನಾವು ಇವಾಗ ಇರೋದು ಅಷ್ಟೇ ಆಗೈತೆ ಮುರುಡೇಶ್ವರ. ನಾವು ಇರೋದು ಮುರುಡೇಶ್ವರ ನಿಯರ್ ಬೈ ಒಂದು ಊರಿನೈತೆ, ಹೆಸರು ನಾನು ನಿಜ ಯಾವುದೂ ಗೊತ್ತಿಲ್ಲ. ಆ್ಯಂಡ್ ಅಷ್ಟೇ ಗೊತ್ತಿದೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಹಾಗೆ ತುಂಬ ಅಷ್ಟೇ ಇರ್ತಿದೆ ಇವು ಸರ್ ಅಷ್ಟೇ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.